ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ, ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ, ನಾನಮಿಸುವೆ ಪೊರೆ ದೀನ ದಯಾಳು, ನಾನಮಿಸುವೆ ಪೊರೆ ದೀನ ದಯಾಳು. ಶ್ರೀನಿಕೇತನ ಪಾಲಯ ಮಾಂ ಶ್ರೀನಿಕೇತನ. ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ, ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ, ಧನ್ಯನ ಮಾಡೋ ಮಾತೆ ಎನಿಸಿ, ಧನ್ಯನ ಮಾಡೋ ಮಾತೆ ಎನಿಸಿ. ಶ್ರೀನಿಕೇತನ ಪಾಲಯ ಮಾ ಶ್ರೀನಿಕೇತನ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ, ರಘುನಾಥಾಯ ನಾಥಾಯ ಸೀತಾಯ ಪತಯ ನಮಸ್ತೆ 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 ನಮಃ. ಭೋ ರಾಘವ ದಾಶರಥೆ ಪಾಹಿ ಮಾಂ ಪಾಹಿ ಮಾಂ ಪಾಹಿ. ದೇವ ಬ್ರಹ್ಮಚರ್ಯಶ್ರಮ ನನ್ನನ್ನು ತಮ್ಮ ಪಾದ ಸೇವಕನಾಗಿ ಸ್ವೀಕರಿಸಬೇಕೆಂದು ಬೇಡುವೆನು. ಅಯ್ಯ, ನಿನ್ನ ಭಕ್ತಿ ಶ್ರದ್ಧೆಗಳೇ ಮೆಚ್ಚಿರುವುದು. ನೀನು ಯಾರು? ಅದು ಅಲ್ಲದೆ ಈ ಪ್ರಾಂತ್ಯದಲ್ಲಿ ವಾಸಿಸಲು ಕಾರಣವೇನು? ದೇವ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರೇರಿತ ವಾಯುದೇವನ ವರಪ್ರಸಾದ ನನ್ನನ್ನು ಆಂಜನೇಯ, ಹನುಮಂತ, ಮಾರುತಿ ಅಂತಲೂ ಕರೆಯುವರು. ಇಲ್ಲಿಗೆ ಸಮೀಪದಲ್ಲಿ ನನ್ನ ಒಡೆಯನಾದ ಸುಗ್ರೀವರಾಜನನ್ನು ದಯಮಾಡಿ ತಾವು ಅಲ್ಲಿಗೆ ಬಂದರೆ ಆತನಿಗೂ ತಮಗೂ ಸಖ್ಯ ಮಾಡಿಸುವೆನು. ಆಂಜನೇಯ, ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿದ್ದೇವೆ. ಆದ್ದರಿಂದ ನಿಮ್ಮ ಸುಗ್ರೀವರಾಜನೇ ಇಲ್ಲಿಗೆ ಬರಮಾಡು. ಹಾಗೆ ಆಗಲಿ. ಓ ಒಡೆಯ ಸುಗ್ರೀವರಾಜ, ಈಗ ಬಂದಿರುವವರು ಶತ್ರುಪಕ್ಷದವರಲ್ಲ, ನಮ್ಮನ್ನು ಉದ್ದೇಶಿಸಲು ಜಗದೊಡೆಯರಾದ ಶ್ರೀ ರಾಮಲಕ್ಷ್ಮಣರೇ ಬಂದಿರುವರು. ದಯಮಾಡಿ ನಿನ್ನ ಕಷ್ಟಗಳನ್ನು ಭಿನ್ನವಿಸಿಕೋ, ನಮ್ಮ ವಂಶವೇ ಪಾವನವಾಗುವುದು. ಆಗಲಿ ಆಂಜನೇಯ. ಮೊರೆಯನು ಆಲಿಸಿ ಕರುಣಾಸಿಂಧು, ಮೊರೆಯನು ಆಲಿಸಿ ಕರುಣಾಸಿಂಧು, ಭಕ್ತರ ಮೊರೆಯೋ ದೀನರ ಬಂಧು ರಾಮ. ದುಷ್ಟ ಶಿಕ್ಷಕನೆಂಬ ಬಿರುದು ಬಂದವನೇ, ದುಷ್ಟ ಶಿಕ್ಷಕನೆಂಬ ಬಿರುದು ಬಂದವನೇ, ಇಷ್ಟಾರ್ಥಗಳ ನೀವ ಸರಸಿದೋದ್ಭವ ಪಿತನೇ, ಇಷ್ಟಾರ್ಥಗಳ ನೀವ ಸರಸಿದೋದ್ಭವ ಪಿತನೇ, ನೊಂದಿರುವೆನು ಸ್ವಾಮಿ ರಾಮಚಂದ್ರ. ರಾಘವ ನೊಂದಿರುವೆನು ಸ್ವಾಮಿ ಎಂದನ ಕಾಯೋ, ನೊಂದಿರುವೆನು ಸ್ವಾಮಿ ಎಂದನ ಕಾಯೋ, ಸಂಕಟ ಪರಿಹರಿಸಿ ಸಂತಸ ಸಂಕಟ ಪರಿಹರಿಸಿ ಸಂತಸ ಕರುಣಿಸು, ಬಹುತರ ಪೊರೆಯು ದೀನರ ಬಂಧು, ಮೊರೆಯನು ಆಲಿಸಿ ಕರುಣಾ ಸಿಂಧು, ಬಹುತರ ಪೊರೆಯು ದೀನರ ಬಂಧು ರಾಮ.
ನಮಸ್ಕರಿಸುವೆನು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ಸುಗ್ರೀವರ, ನೀನು ಯಾರು? ಈ ಪ್ರಾಂತ್ಯದಲ್ಲಿ ವಾಸಿಸಲು ಕಾರಣವೇನು? ಪ್ರಭು, ಕಿಷ್ಕಿಂಧಾಪತಿಯಾದ ವಾಲಿಯು ನಾನು ಅಣ್ಣ ತಮ್ಮಂದಿರು. ಒಂದು ದಿನ ದುಂದುವಿ ಎಂಬ ರಾಕ್ಷಸನು ನಮ್ಮ ರಾಜ್ಯದ ಮೇಲೆ ದಂಡೆತ್ತು ಬಂದನು. ಆಗ ನಮ್ಮಣ್ಣನಾದ ವಾಲಿಯು ಆ ರಾಕ್ಷಸನನ್ನು ಹಿಂದಕ್ಕೆ ಸರಿಸಲು ಬೆನ್ನಟ್ಟಿ ಹೊರಟನು. ನಾನು ಅವನನ್ನೇ ಹಿಂಬಾಲಿಸಿ ಹೊರಟನು. ಆಗ ಆ ರಾಕ್ಷಸನು ಬೃಹದಾಕಾರವಾದ ಕೋಟೆಯನ್ನು ಪ್ರವೇಶಿಸಿದನು. ಆಗ ನಮ್ಮಣ್ಣನು ನನ್ನನ್ನು ಆ ಗುಹಾದ್ವಾರದಲ್ಲಿ ಕಾವಲಿರಿಸಿ ಅವನು ಒಳ ಪ್ರವೇಶಿಸಿದನು. 1 ವರ್ಷವಾದರೂ ಯಾರೊಬ್ಬರೂ ಹಿಂದಿರುಗಿ ಬರಲೇ ಇಲ್ಲ. 1 ವರ್ಷದ ನಂತರ ಆ ಗುಹೆಯಿಂದ ರಕ್ತವು ಚಿಮ್ಮಿ ಚಿಮ್ಮಿ ಭಯಗೊಂಡು ನಮ್ಮಣ್ಣನೇ ಹತನಾಗಿರುವುದೆಂದು ಭ್ರಮಿಸಿ ಆ ಗುಹಾದ್ವಾರಕ್ಕೆ ದೊಡ್ಡದಾದ ಬಂಡೆಯನ್ನು ಅಡ್ಡಬಿಟ್ಟು ರಾಜ್ಯಕ್ಕೆ ಬಂದು ರಾಜ್ಯಭಾರ ಮಾಡಿದನು. ನಂತರ ನಮ್ಮಣ್ಣನು ಆ ರಾಕ್ಷಸನನ್ನು ಸಂಹರಿಸಿ ನಾನು ಆ ಗುಹಾದ್ವಾರದಲ್ಲಿ ಇಲ್ಲದಿರುವುದನ್ನು ಭ್ರಮಿಸಿ ನನ್ನ ತಮ್ಮನು ನನ್ನ ಸಾವನ್ನೇ ಬಯಸಿದ್ದಾನೆ, ನನ್ನ ತಮ್ಮನು ನನ್ನ ಸಾವನ್ನೇ ಬಯಸಿದ್ದಾನೆಂದು ಭ್ರಮಿಸಿ ನನ್ನನ್ನು ಕೊಲ್ಲಲು ಬೆನ್ನಟ್ಟಿ ಬಂದನು. ಎಲ್ಲಿಯೂ ನಿಲ್ಲಲು ಇಲ್ಲದೆ ಈ ಋಷ್ಯಮುಖ ಪರ್ವತಕ್ಕೆ ಬಂದು ನೆಲೆಸಿದನು ಪ್ರಭು. ಆದರೆ ಪ್ರಭು, ಅವ ಇಲ್ಲ ಬರಲಾರ ಪ್ರಭು. ಏಕೆ ಬರಲಾರ? ಏಕೆಂದರೆ ನಮ್ಮಣ್ಣನಾದ ವಾಲಿಯು ಆ ರಾಕ್ಷಸನ್ನು ಸಂಹರಿಸಿ ಅವನ ಕಳೆಬರಹವನ್ನು ಕಿತ್ತೆಸೆಯುವಾಗ ಇಲ್ಲಿಯೇ ವಾಸವಾಗಿದ್ದ ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಬಿದ್ದವು. ಆಗ ಮಹರ್ಷಿಗಳು ಕುಪಿತರಾಗಿ ಯಾರು ನನ್ನ ಆಶ್ರಮವನ್ನು ಅಪವಿತ್ರಗೊಳಿಸಿದರೋ ಅವರು ಇಲ್ಲಿಗೆ ಬಂದರೆ ಅವರ ತಲೆಯು ಸಹಸ್ರಗಳೆಂದು ಶಾಪವಿತ್ತು. ಆದ್ದರಿಂದ ಪ್ರಭು, ಅವ ಇಲ್ಲ ಬರಲಾರು ಪ್ರಭು. ಆದರೆ ಪ್ರಭು, ಅವನು ನನ್ನ ಪತ್ನಿಯನ್ನು ಅಪಹರಿಸಲು ತಂದೆ. ಹಾಗಾದರೆ ಅವನು ಶಿಕ್ಷಾರ್ಹನೇ ಸರಿ. ಬರಮಾಡೋ ಆ ವಾಲಿಯನ್ನು, ಆತನನ್ನು ಸಂಹರಿಸಿ ನಿನಗೆ ಕಿಷ್ಕಿಂಧ ರಾಜ್ಯ ಪಟ್ಟವನ್ನು ಕಟ್ಟುತ್ತೇನೆ. ಆದರೆ ನೀನು ನನಗೆ ಸೀತಾನ್ವೇಷಣ ಕಾರ್ಯದಲ್ಲಿ ಸಹಾಯಕನಾಗಬೇಕು. ಹಾಗೆ ಆಗಲಿ ಪ್ರಭು. ಆದರೆ ಪ್ರಭು, ವಾಲಿಯು ಸಾಮಾನ್ಯನಲ್ಲ. ಅವನನ್ನು ಜಯಿಸಬೇಕಾದರೆ ಅದು ಅಲ್ಲಿ ಕಾಣುತ್ತಿರುವ ಸಾಲು ಮರಗಳನ್ನು ಯಾರು ಒಂದೇ ಬಾಣದಿಂದ ಕತ್ತರಿಸುವರೋ ಅವರಿಂದ ಮರಣವೆಂದು ಮತಂಗ ಮಹರ್ಷಿಗರ ಹೊರವಿದೆ ಪ್ರಭು. ಪ್ರಭು, ಇದನ್ನು ಪರೀಕ್ಷೆ ಎಂದು ಭಾವಿಸಬಾರದು ಪ್ರಭು. ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಹೆಡೆಯುಂಟೆ. ನಿನ್ನ ಅನುಮಾನವು ಪರಿಹಾರವಾಯಿತೆ. ಆಯ್ತು. ಕರೆಯ ವಾಲಿಯನ್ನು. ಆಂಜನೇಯ, ಕರೆಯಲಿ ವಾಲಿಯನ್ನು. ಓ, ಧೈರ್ಯವಾಗಿ ಕರೆಯಿರಿ. ಆದರೂ ಭಯವಾಗುತ್ತದೆ ಆಂಜನೇಯ. ಪರವಾಗಿಲ್ಲ, ಕರೆಯಿರಿ. ಕರೆಯಲಿ. ಗೆದ್ದನೆಂದು ಹಿರಿಯ ಗೊತ್ತಿರುವ ಮದ ಅಂದ. ಈಗ ಬರೋಣ ಯುದ್ಧಕ್ಕೆ ಧೈರ್ಯವಿದ್ದರೆ ಯಾರು ನನ್ನ ಯುದ್ಧಕ್ಕೆ ಕರೆಯುತ್ತಿರುವುದು? ಓ ಸುಗ್ರೀವ, ನನ್ನನ್ನು ಯುದ್ಧಕ್ಕೆ ಕರೆಯುತ್ತಿರುವ ಮದ ಅಂದ. ಬಾರಿ ಬಾರಿ ನನ್ನಿಂದ ಹೊಡೆತಗಳನ್ನು ತಿಂದು ಅವಮಾನಿತರಾದರು ಮತ್ತೊಮ್ಮೆ ಯುದ್ಧಕ್ಕೆ ಕರೆಯುತ್ತಿರುವ ಬಾರು. ರಣಭೂಮಿಯಲ್ಲಿ ಯಮದೇವತೆಯನ್ನು ಅತಿಥಿಯನ್ನಾಗಿ ಆಹ್ವಾನಿಸಿ ನಿನ್ನ ಶಿರವನ್ನು ಮುರಿದು ಆ ಎಡಮಾರಿ ಎಡೆಗೆ ರಣ ಹಿಡಿದನು. ಬಾ, ನಿನ್ನ ಅಂತಿಮ ಯಾತ್ರಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಸಿದ್ಧರಾಗುವ ಯುದ್ಧಕ್ಕೆ ಬಾರೋ. ನಿನ್ನ ದಂಡದಿಂದ ಪಡೆದುಕೊಳ್ಳುವೆ. ದಂಡದಿಂದ ಪಡೆದುಕೊಳ್ಳುವೆ. ಕಣ್ಣನಾದ ಕಲ್ಲದಿಂದ ನಿಲ್ಲ ಯುದ್ಧಕ್ಕೆ. ಕಲ್ಲದಿಂದ
ಸರಸವೆಂದು ಬಂದೆಯ ಎನ್ನೊಡನೆ ಯುದ್ಧಕ್ಕೆ ಸರಸವೆಂದು ಬಂದೆಯ ಎನ್ನೊಡನೆ ಯುದ್ಧಕ್ಕೆ ಕೊಂಡ ನಿನ್ನ ಬಂದ ಧೈರ್ಯ ಎನ್ನ ಮುಂದೆ ಈ ಕಥಾಬಲ್ಲವ ಸೈಸಬಲ್ಲೆಯೋ ಈ ಮುಷ್ಟಿಗಾದವ ಸೈಸಬಲ್ಲೆಯೋ ಈ ಕಥಾಬಲ್ಲವ ಸೈಸಬಲ್ಲೆಯೋ ಈ ಮುಷ್ಟಿಗಾದವ ತಟ್ಟಿ ಪುಡಿ ಗಟ್ಟಿ ನಿನ್ನ ಹೊಟ್ಟ ಹಾಕುವೆ ಎದೆ ಮಟ್ಟಿ ಪುಡಿ ಗಟ್ಟಿ ನಮ್ಮ ಪುರಿಗೆ ಹಚ್ಚುವೆ ತಟ್ಟಿ ಪುಡಿ ಗಟ್ಟಿ ನಿನ್ನ ಹೊಟ್ಟ ಹಾಕುವೆ ಎದೆ ಮಟ್ಟಿ ಪುಡಿ ಗಟ್ಟಿ ನಮ್ಮ ಪುರಿಗೆ ಹಚ್ಚುವೆ ಬಾರೋ ಬಾರೋ ಯುದ್ಧಕ್ಕೆ ಸುಗ್ರೀವ ಹೇಳಿ ಯುದ್ಧವಂತೆ ಯುದ್ಧ ಕ್ಷಮಿಸಿ ನಿನಗೆ ಪ್ರಾಣ ಭಿಕ್ಷೆಯನ್ನು ಮಾಡಿರುವೆ ಬದುಕಿಗೆ ಹೋಗು ಯುದ್ಧ ನನ್ನೊಡನೆ ಯುದ್ಧ ಒಡಿಯಾ ಇಲ್ಲಿ ನೋಡಪ್ಪ ಈ ಹೊಡೆತಗಳು ಸಾಕು ಅವರ ಸಹವಾಸವೂ ಸಾಕು ಅವರ ಬಂದ ದಾರಿಯಲ್ಲಿ ಅವರನ್ನು ನಿಂದಿರಿಸು ಪ್ರಭು ಶ್ರೀರಾಮಚಂದ್ರ ಏಕೆ ಈ ವಿಷಮ ಪರೀಕ್ಷೆ ಸ್ವಾಮಿ? ಸುಗ್ರೀವರಾಜ, ನಿಮ್ಮಿಬ್ಬರ ಮುಖಗಳು ಒಂದೇ ರೀತಿ ಇದ್ದದ್ದರಿಂದ ಬಾಣ ಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ, ತೆಗೆದುಕೋ ಈ ಮಾಲೆಯನ್ನು ಸುಗ್ರೀವನಿಗೆ ಧರಿಸು. ರಾಜನನ್ನು ಇದೋ ನೋಡು, ಈ ಮಾಲೆಯನ್ನು ಧರಿಸಿದ ಮಾತ್ರದಲ್ಲಿಯೇ ನನಗೆ ನವಚೈತನ್ಯ ಬಂದಂತಾಗುತ್ತದೆ. ಈಗ ಸಿದ್ಧನಾಗೋ ಇದ್ದಂತೆ. ಒಡೆಯ, ನೀವು ಯುದ್ಧ ಮಾಡಬೇಕೆಂದಿರುವುದು ನಿಮ್ಮ ಅಗ್ರಜನ ಮೇಲೆ, ನನ್ನ ಮೇಲಲ್ಲ. ಅಯ್ಯೋ, ಹೌದಲ್ಲವೇ? ಹೌದು. ಹಾಗಾದರೆ ಕರೆಯಲ್ಲಿ ವಾಲಿಯನಿದ್ದಕ್ಕೆ ಓ, ಧೈರ್ಯವಾಗಿ ಕರೀರಿ. ಎಲ್ಲವೋ ಹೇಳಿ ವಾಲಿ, ಈಗ ತಾನೇ ನನ್ನೊಡ ಯುದ್ಧ ಗೆದ್ದೆ ಎಂದು ಹಿರಿ ಹಿರಿ ಗೊತ್ತಿರುವ ಮದ ಅಂದ. ಈಗ ಬಾಲ ನನ್ನೊಡನೆ ಯುದ್ಧಕ್ಕೆ ಧೈರ್ಯವಿದ್ದರೆ ಹೇಳಿ ಸುಗ್ರೀವ, ಈಗ ತಾನು ನನ್ನಿಂದ ಹೊಡೆತಗಳನ್ನು ತಿಂದು ಹಲ್ಲು ಹಲ್ಲು ಕಿರಿತಿದ್ದೆಯಲ್ಲೋ, ಮತ್ತೊಮ್ಮೆ ಯುದ್ಧಕ್ಕೆ ಕರೀತಿರುವೆಯ ಮದ ಅಂದ. ಈ ವಾಲಿ ಯಾರು ಎಂದು ತಿಳಿಯುತ್ತೆ. ಗಂಧರ್ವರ ಗರ್ವವನ್ನು ಭಂಗ ಮಾಡಿ, ಕಿನ್ನರ ಕಿಬ್ಬೆಲುಗಳನ್ನು ಪುಡಿ ಪುಡಿ ಮಾಡಿ, ಆ ದಶಮುಖ ರಾವಣನ ಎಡೆಮುರಿ ಕಟ್ಟಿ ಅವನನ್ನೇ ದಿಕ್ಕಾಪಾರಾಗಿ ಓಡಿಸಿದ ರಾವಣನನ್ನು ಬಾ, ಈಗಲೇ ನಿನ್ನನ್ನು ಮಂಡು ಮಾಡಿ ಬಿಡುವೆನು. ಮಲ್ಲ ಯುದ್ಧಕ್ಕೆ ಸಿದ್ಧನಾಗೋ.
ನಿಲ್ಲಬಾರದೆ? ನಾನು ದಶರಥ ಪುತ್ರ ಶ್ರೀರಾಮಚಂದ್ರ. ಯಾರು? ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರನೇ, ಮಹಾಪ್ರಭು, ಮರೆಯಲ್ಲಿ ನಿಂತು ಬಾಣ ಹೂಡಲು ನಾನು ಮಾಡಿದ ಅಪರಾಧವಾದರೂ ಏನು ತಂದೆ? ಸಹೋದರನ ಪತ್ನಿಯನ್ನು ಅಪಹರಿಸಿದ್ದು ಅಪರಾಧವಲ್ಲವೇ? ಅದಕ್ಕಾಗಿ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಬೇಕಾಯಿತು. ಏನು ಪರಮಾತ್ಮ, ಕಪಿಗಳಾದ ನಮಗೆ ವಾವಿ ವರ್ಷಗಳಿಲ್ಲವೆಂದು ನಾನೇ ಅದು ನಿನಗೆ ತಿಳಿಯಲಿಲ್ಲವೇ ಪ್ರಭು? ಅಷ್ಟಕ್ಕೂ ಈ ಸುಗ್ರೀವನ ಸಖ್ಯ ಮಾಡಲು ಕಾರಣವಾದರೂ ಏನು ತಂದೆ? ದುರುಳನಾದ ದಶಕಂಠ ರಾವಣನು ನನ್ನ ಪತ್ನಿ ಸೀತೆಯನ್ನು ಅಪಹರಿಸಿರು. ಆದ್ದರಿಂದ ಅದರಲ್ಲಿ ಸಹಾಯಕನಾಗರು ಎಂದು ಸುಗ್ರೀವರಾಜನನ್ನು ಸಖ್ಯ ಬೆಳೆಸಬೇಕಾಯಿತು. ಏನು, ರಾವಣನು ಸೀತೆಯನ್ನು ಅಪಹರಿಸಿದನೆ? ಪ್ರಭು, ಈ ವಿಷಯವನ್ನು ನನಗೆ ಮೊದಲೇ ತಿಳಿಸುತ್ತಿದ್ದರೆ ಆ ರಾವಣನ ಹೆಡೆಮುರಿ ಕಟ್ಟಿ ಕ್ಷಣಾರ್ಧದಲ್ಲಿ ನಿಮ್ಮ ಪಾದಗಳ ಮುಂದೆ ಬಿಸಾಡುತ್ತಿದ್ದರು. ಈ ಕಾರ್ಯ ಈ ಸುಗ್ರೀವನಿಂದ ಸಾಧ್ಯವೇ? ವಾಲಿ, ಪ್ರಭು, ಈಗಲೂ ಹೇಳು, ನನ್ನ ಬಾಣವನ್ನು ನಾನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಬೇಡ ಪ್ರಭು, ಬೇಡ. ಶ್ರೀರಾಮನ ಬಾಣವೆಂದು ಹುಸಿಯಾಗಬಾರದು. ಬದುಕಬೇಕೆಂಬ ಆಸೆಯೂ ನನಗಿಲ್ಲ ಪ್ರಭು. ಆದರೆ ನನ್ನದೊಂದು ಕೋರಿಕೆ ಇದೆ. ಅದೇನು ಹೇಳು ವಾಲಿ, ನಡೆಸಿಕೊಡುತ್ತೇನೆ. ಪ್ರಭು, ನನ್ನ ಕುಮಾರನಾದ ಅಂಗದನ ಸಂಪೂರ್ಣ ಭಾರವು ಇನ್ನು ಮೇಲೆ ನಿನ್ನದೇ. ನಡೆಸಿಕೊಡು ತಂದೆ, ನಡೆಸಿಕೊಡು. ನೀನು ಚಿಂತಿಸಬೇಡ ವಾಲಿ, ನಿನ್ನ ಮಗನ ಯೋಗಕ್ಷೇಮವನ್ನು ನಿನ್ನ ತಮ್ಮನಾದ ಸುಗ್ರೀವರಾಜನು ನೋಡಿಕೊಳ್ಳುತ್ತಾನೆ. ಸುಗ್ರೀವ, ಅಣ್ಣ, ಸಹೋದರ, ಅಣ್ಣ, ಸಹೋದರ, ಅಣ್ಣ, ಸಹೋದರ, ಅಣ್ಣ, ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸು. ಅಣ್ಣ, ಶ್ರೀರಾಮನ ಚಂದ್ರನ ಕೃಪಾ ಕಟಾಕ್ಷಕವನ್ನು ಪಡೆದಂತಹ ಅಣ್ಣ, ನೀನೇ ಧನ್ಯ. ಅಣ್ಣ, ಸೀತಾನ್ವೇಷಣೆಯ ಕಾರ್ಯದಲ್ಲಿ ಶ್ರೀರಾಮಚಂದ್ರನಿಗೆ ಸಕಲ ಸಹಾಯಗಳನ್ನು ಮಾಡಿ ಈ ನಮ್ಮ ಕಪಿಕುಲವನ್ನು ಉದ್ಧಾರಗೊಳಿಸಿ. ಆಗಲಿ ಅಣ್ಣ. ಶ್ರೀರಾಮಚಂದ್ರ, ಈ ಸಾವನ್ನು ನೋವನ್ನು ನಾನು ತಾಳಲ್ಲ. ಅಣ್ಣ, ಈ ನನ್ನ ಪ್ರಾಣವು ಊರ್ಧ್ವಮುಖವಾಗುತ್ತಿದೆ. ನನಗೆ ಮೋಕ್ಷವನ್ನು ಕೊಟ್ಟು ಕಾಪಾಡು, ಮೋಕ್ಷವನ್ನು ಕಾಪಾಡು. ಅಣ್ಣ, ರಾಮಚಂದ್ರ, ರಾಮಚಂದ್ರ ಪ್ರಭು. ಜನಕ, ನನ್ನನ್ನು ಬಿಟ್ಟು ಅಗಲಿದೆಯಾ? ಅಯ್ಯೋ ಶ್ರೀರಾಮಚಂದ್ರ ಪ್ರಭು, ಏತಕ್ಕಾಗಿ ಈ ಶಿಕ್ಷೆ? ಶಾಂತನಾಗ ಅಂಗದ ಕುಮಾರ, ನಿನ್ನ ತಂದೆಯು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು. ನೀವಿನ್ನು ಚಿಂತಿಸಬೇಡ. ಸುಗ್ರೀವರಾಜ, ನೀನು ನಿಮ್ಮ ಅಗ್ರಜನ ಅಂತ್ಯಕ್ರಿಯೆಯನ್ನು ಮುಗಿಸಿ ಪಟ್ಟಾಭಿಷೇಕ ಸಿದ್ಧನಾಗು. ಲಕ್ಷ್ಮಣ, ನಾನು ಪ್ರವೇಶ ಮಾಡುವುದಿಲ್ಲವಾದ್ದರಿಂದ ನೀನು ಕಿಷ್ಕಿಂಧೆಗೆ ತೆರಳಿ ಸುಗ್ರೀವರಾಜನಿಗೆ ಪಟ್ಟಾಭಿಷೇಕವನ್ನು, ಅಂಗದಕುಮಾರನಿಗೆ ಯುವರಾಜ್ಯಾಭಿಷೇಕವನ್ನು ಮಾಡಿ ಹಿಂತಿರುಗಿ ಬಾ. ಹಾಗೆ ಆಗಲಿ ಅಣ್ಣ. ಜೈ ಜೈ ರಾಮ. ರಾಮ ಹರೇ ಹರೇ, ಸೀತಾ ಹರೇ ಹರೇ, ರಾಮ ಹರೇ ಹರೇ, ಸೀತಾ ಹರೇ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ, ರಾಮ ಹರೇ. ದಶರಥನು ಗೆಲ್ಲಿಸಿದ ಶ್ರೀಹರಿ, ದಶರಥನು ಗೆಲ್ಲಿಸಿದ ಶ್ರೀಹರಿ, ಲೋಕವ ಬೆಳಗುವ ರಾಮ ಹರೇ ಹರೇ, ಲೋಕವ ಬೆಳಗುವ ರಾಮ ಹರೇ ಹರೇ, ಲೋಕವ ಬೆಳಗುವ ರಾಮ ಹರೇ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಶ್ರೀರಾಮ.
ಆಂಜನೇಯ ಆಂಜನೇಯ ಶ್ರೀರಾಮನ ದಯೆಯಿಂದ ವಾಲಿಯ ವಧೆಯಾಗಿ ನಮ್ಮ ಕಷ್ಟಗಳೆಲ್ಲವೂ ಬಗೆಯಿತು. ನಡುವಿ ಎಲ್ಲರೂ ಶ್ರೀರಾಮನ ಕಾರ್ಯದಲ್ಲಿ ಭಾಗಿಯಾಗೋಣ. ಹಾಗೆ पंचवटी तट पुण्य रूपिणी गोदानंदित अंश गमनी पंचवटी तट पुण्य रूपिणी गोदानंदित अंश गमने विरह वेदने सहिसल सदल सीता सीता विरह वेदने सहिसल सदल विरह वेदने सहिसल सदल तनुव दಯಿಸುವ ಚಿರಂತ ಚಿಂತಾನಲ್ಲ ತನುವ ದಯಿಸುವ ಚಿರಂತ ಚಿಂತಾನಲ್ಲ ಜಾನಕಿ ಪ್ರಾಣ ಸಖಿ ಅಗಲಿದೆಯ ಕಮಲ ಮುಖಿ ಜಾನಕಿ ಜಾನಕಿ ನೀನಿಲ್ಲದೆನ್ನಯ ಬಾಳಿದು ವಿಫಲ
ಜನ್ನಯ ಬಾಳಿದು ವಿಫಲ ಚಿಂತಾ ಸಂಚಿತ ತಂತು ಜಾಲ ಚಿಂತಾ ಸಂಚಿತ ತಂತು ಜಾಲ ವಿರಹ ವೇದನೆ ಸಹಿಸಲ ಸದಳ ಸೀತಾ ಸೀತಾ ವಿರಹ ವೇದನೆ ಸಹಿಸಲ ಸದಳ ತನುವ ಸಹಿಸುವ ಚಿರಂತನದ ತನುವ ಸಹಿಸುವ ಚಿರಂತನದ ಜಾನಕಿ ಪ್ರಾಣ ಸಖಿ ಅಗಲಿ ಜಯ ಕಮಲ ಮುಖಿ ಜಾನಕಿ ಎಲ್ಲಿರುವೆ ಮನೋಹರೇ? ದಿನಗಳು ಕಳೆದಂತಲ್ಲ ನಿನ್ನ ಚಿಂತೆಯು ನನಗೆ ಬಲವಾಯಿತು. ಇನ್ನೆಲ್ಲರ ಸಲಿ ನನ್ನ ವೈದೇಹಿಯನ್ನು ಲಕ್ಷ್ಮಣ ಲಕ್ಷ್ಮಣ ಅಣ್ಣ. ವಾಲಿಯ ವಧೆಯಾಗಿ ವರ್ಷಕಾಲ ಕಳೆದರು. ಸುಗ್ರೀವ ರಾಜನು ಸೀತಾನ್ವೇಷ ಕಾರ್ಯದಲ್ಲಿ ತೊಡಗಲಿಲ್ಲ. ಹೋಗಿ ನೋಡಿಕೊಂಡು ಬಾ. ಹೋಗುವೆನು ಜಮದೊಳಗ್ರಜ ಈಗಲೇ ಸುಗ್ರೀವನೆಡೆಗೆ ಹೋಗುವೆನು ಜಮದೊಳಗ್ರಜ ಮಾಡಿದ ಉಪಕಾರಗಳನ್ನು ನೋಡದೆ ಮಾಡಿದ ಉಪಕಾರಗಳನ್ನು ನೋಡದೆ ಮಾತಾಡಿ ಕೋಡಿ ಮರೆಯುತ್ತಲಿರುವ ಕೋಡಿ ಮರೆಯುತ್ತಲಿರುವ ದುರಳವಾ ನರನ ಹೋಗುವೆನ ಜವದೊಳಗ್ರಜ ಈಗಲೇ ಸುಗ್ರೀವನೆಡೆಗೆ ಹೋಗುವೆನ ಜವದೊಳಗ್ರಜ. ವಾಲಿಯಾದಿ ವಧೆಯಾಗಿ ವರ್ಷಕಾಲ ಕಳೆದರು. ಪಾನಮತ್ತರಾಗಿ ಕುಳಿತಿರುವ ಈ ಸುಗ್ರೀವನನ್ನು ಧ್ವಂಸ ಮಾಡುವೆನು. ಸುಡುವೆ ಕಿಷ್ಕಿಂಧೆಯಂನ ಸುಡುವೆ ಕಿಷ್ಕಿಂಧೆಯಂನ ಬಡಬಡ ಕಪಿಕುಲವನ್ನೆಲ್ಲ ಹೊಡೆದು ತೊಡೆಯಲಿಡುವೆ. ಕೆಡುಕನ ಸುಗ್ರೀವನ ಕೆಡುಕನ ಸುಗ್ರೀವ ಹೊಡೆಸಿದ ಕೋಪಾಗ್ನಿ ಆಹುತಿ ಕೊಡುವೆ.
ಪರಮ ಪುರುಷ ನೊರೆತನದ ಶಿರದಿ ಧರಿಸಿ ಹರ್ಷದಿಂದಲಿ ಪರಮ ಪುರುಷ ನೊರೆತನದ ಶಿರದಿ ಧರೆಯುತ್ತ ಧರೆಯೊಳಗಿರುವೆವು ನಿರುತ್ತದಿ ಧರೆಯುತ್ತ ಧರೆಯೊಳಗಿರುವೆವು ನಿರುತ್ತದಿ ವರದ ಶರತ ಸುತಲೇ ಪ್ರಭು ಲಕ್ಷ್ಮಣ ರಾಜೇಂದ್ರ, ಮಳೆಗಾಲವಾದ್ದರಿಂದ ಚದುರಿ ಹೋಗಿದ್ದ ಸೈನ್ಯವನ್ನು ಒಟ್ಟುಗೂಡಿಸಲು ತಡವಾಯಿತು, ಮನ್ನಿಸಬೇಕು. ಅಂಗದ ಸುಗ್ರೀವನಿಗೆ ನಿನಗೂ ಅಣ್ಣನ ಬಳಿ ಬೇಗ ಬರೆದ ಹೋದರೆ ವಾಲಿಗಾದ ಗತಿಯೇ ನಿಮಗೂ ಆಗುವುದು. ಎಚ್ಚರಿಕೆಯಿಂದ ಬೇಗ ಅಣ್ಣನ ಬಳಿಗೆ ಬನ್ನಿ. ಹಾಗೆ ಆಗಲಿ ಬಾ. ಜ್ಞಾಚಾರಿದೆ ಭೂಮಿ ಜಾತೆ ಬಾಮಿಸಿ ಮನೋಜ್ಞಾಚಾರಿದೆ ಮನೋಜ್ಞಾಚಾರಿದೆ ಪಲ್ಲವಾರುಣಾದರೆ ಎಲ್ಲಿಯೇ ಮನೋಹರೇ ಪಲ್ಲವಾರುಣಾದರೆ ಎನ್ನಲೆನ್ನ ಮನವು ಬಾರೆ ಸೀತಾ ಬಾರೆ ಬಾ ಮಿನಿ ಮಣಿ ನೀನೆ ರಾಮನ ರಗಿಣಿ ಬಾರೆ ಬಾ ಮಿನಿ ಮಣಿ ನೀನೆ ರಾಮನ ರಗಿಣಿ ನಿನ್ನದೆನ್ನ ಮನವು ಬಾರೆ ಮನವು ಬಾರೆ ನಿನ್ನದನ್ನ ಮನವು ಬಾರೆ ನಿಲ್ಲದನ್ನ ಮನವು ಬಾರೆ ನೀನೆ ಮಂಜುಳ ಕೋಕಿಲವಾಣಿ ನೀನೆ ಮಂಜುಳ ಕೋಕಿಲವಾಣಿ ಭೂಮಿ ಜಾತೆ ಬಾಮಿಸಿ ಶ್ರೀಮನೋಜ್ಞಾಚಾರಿದೆ ಶ್ರೀಮನೋಜ್ಞಾಚಾರಿದೆ ಸೀತಾ
ಎಲ್ಲಿರುವೆ? ಹೇಗಿರುವೆ? ದುರುಳನಾದ ಆ ದಶಗಂಟನು ನಿನ್ನನ್ನು ಹೊತ್ತುಕೊಂಡು ಹೋಗುವಾಗ ಅವನಿಂದ ಕೈ ಜಾರಿ ಕೆಳಗಡೆ ಬಿದ್ದೆಯೋ, ಅಥವಾ ಅಪಮಾನವನ್ನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡೆಯೋ ಒಂದು ತಿಳಿಯುತ್ತಿಲ್ಲವಲ್ಲ. ಅಯ್ಯೋ, ಎಲ್ಲಿರುವೆ? ಹೇಗಿರುವೆ ಮನೋಹರೆ? ಸುಗ್ರೀವನನ್ನು ಎಚ್ಚರಿಸಲು ಹೋದ ಲಕ್ಷ್ಮಣನು ಇನ್ನೂ ಬಾರಲಿಲ್ಲ. ಕುಪಿತನಾಗಿ ಹೋದವನು ಅಲ್ಲಿ ಏನು ಅನಾಹುತವನ್ನು ಮಾಡಿರುವನು ಕಾರಣನಲ್ಲ. ಅಣ್ಣ ನಮಸ್ಕರಿಸುವುದು. ಲಕ್ಷ್ಮಣ, ನಿನಗೆ ಮಂಗಳವಾಗ. ಹೋದ ಕಾರ್ಯವೇನಾಯಿತು? ಅಣ್ಣ, ಸುಗ್ರೀವನನ್ನು ಕಂಡೆಯಾ? ಹೌದು ಅಣ್ಣ. ಹಾಗೋ ಅಂದದ ಕುಮಾರನು ಇತ್ತನೇ ಬರುತ್ತಿರುವುದು. ಶ್ರೀರಾಮಚಂದ್ರ ಪ್ರಭು, ಮಳೆಗಾಲವಾದ್ದರಿಂದ ಚದುರಿ ಹೋಗಿದ್ದ ಸೈನ್ಯವನ್ನು ಒಟ್ಟುಗೂಡಿಸಲು ತಡವಾಯಿತು, ಮನ್ನಿಸಬೇಕು. ಅದು ಸರಿ. ನಿನ್ನ ಚಿಕ್ಕಪ್ಪನಾದ ಸುಗ್ರೀವರಾಜನಲ್ಲಿ ಅದು ಇತ್ತ ಕಡೆಯೇ ಬರುತ್ತಿರುವರು. ಸೀತಾ ರಾಮ ಕೋಪ ವೇಕೆ ಎನ್ನೋಳು, ಸೀತಾ ರಾಮ ಕೋಪ ವೇಕೆ ಭೂಪ ಎನ್ನೋಳು, ಭೂಪ ಎನ್ನೋಳು, ಭೂಪ ಎನ್ನೋಳು, ಭೂಪ ಎನ್ನೋಳು, ಭೂಪ ಎನ್ನೋಳು. ಮೊರೆಗೊಂಡ ಪ್ರಭುತರ ಕಿಡಿಕಾರುವ ದುಟಿತವೇ, ಮೊರೆ ಕಾಯ್ದ ನಿನ್ನ ಜಪವೊಂದೇ ನಮ ಧ್ಯಾನ, ಮೊರೆ ಕಾಯ್ದ ನಿನ್ನ ಜಪವೊಂದೇ ನಮ ಧ್ಯಾನ. ಸೀತಾ ರಾಮ ಕೋಪ ವೇಕೆ ಭೂಪ ಎನ್ನೋಳು, ಭೂಪ ಎನ್ನೋಳು, ಭೂಪ ಎನ್ನೋಳು, ಭೂಪ ಎನ್ನೋಳು, ಭೂಪ ಎನ್ನೋಳು.
ಶ್ರೀರಾಮಚಂದ್ರ ನಮಸ್ಕರಿಸುವೆ. ಸುಗ್ರೀವ ರಾಜ, ನಿನ್ನ ಸಚಿವ ಜ್ಯೇಷ್ಠನ ಆಂಜನೇಯನಲ್ಲಿ ಅದ ಪ್ರಭು ಇತ್ತಲೇ ಬರುತ್ತಿರುವ ಮನುಜಾವತಾರ ವಿನುತಾಭಿರಾಮ, 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 ಕನಗರಾಘವ ಅವನೇತವ, ಕನಗರಾಘವ ಅವನೇತವ, ಪರಿಪಾಹಿ ರಾಮ ರಘೋತ್ತಮ ಸುಖಾಯ ಶುಭಾಯ ಗೌತಮ, ಸುಖಾಯ ಶುಭಾಯ ರಘೋತ್ತಮ. ರಾಮಚಂದ್ರ ಮುನಿಯಾಗ ಫಲ ಗಣಯೋಗ ಶಿಲ, 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 ಮುನಿಯಾಗ ಫಲ ಗಣಯೋಗ, ಮುನಿಯಾಗ ಫಲ ಗಣಯೋಗ, ಮುನಿಯಾಗ ಫಲ ಗಣಯೋಗ ಶಿಲ, ಮುನಿಯಾಗ ಫಲ ಗಣಯೋಗ ಶಿಲ, ಮುನಿಯಾಗ ಫಲ ಗಣಯೋಗ ಶಿಲ, ಮುನಿಯಾಗ ಫಲ ಗಣಯೋಗ ಶಿಲ, ಕನಗರಾಘವ ಅವನೇತವ, ಕನಗರಾಘವ ಅವನೇತವ, ಪರಿಪಾಹಿ ರಾಮ ರಘೋತ್ತಮ, ಸುಖಾಯ ಶುಭಾಯ ಸುಖಾಯ ಶುಭಾಯ ರಘೋತ್ತಮ. ರಾಮಚಂದ್ರ ಪ್ರಭು ರಾಮಚಂದ್ರ ನಮಸ್ಕರಿಸುವೆನು. ಆಂಜನೇಯ ನಿನಗೆ ಮಂಗಳವಾಗಲಿ. ಸುಗ್ರೀವ ರಾಜ, ಪ್ರಭು ಇನ್ನು ತಡಬೇಕೆ ಪ್ರಭು ನಿನ್ನ ಕಪಿವೀರರನ್ನೆಲ್ಲ ನಿನ್ನ ಕಪಿವೀರರಿಗೆ ಆಜ್ಞೆ ಮಾಡು. ಆಗಲಿ ಪ್ರಭು. ಆಂಜನೇಯ ಒಡೆಯ, ಇತ್ತಪ್ಪ, ನೀನು ಅಂಗದ, ಜಾಂಬವಂತ, ನಳ, ನೀಲ ಮುಂತಾದ ಕಪಿವೀರರ ಒಳಗೂಡಿ ಅಂಗ ವಂಗ ಕಳಿಂಗ ಚೋಳ ಮುಂತಾದ ರಾಜ್ಯಗಳನ್ನು ಸಂಚರಿಸಿ ಸೀತಾಮಾತೆ ನೆಲೆಯನ್ನು ಕಂಡುಹಿಡಿಯಬೇಕು. ಅಲ್ಲಿ ಸಿಗದಿದ್ದರೆ ಮುಂದೆ ಭೋಗಾವತಿ ನಗರವೂ ಸಿಗುವುದು. ಅಲ್ಲಿಯೂ ಎಲ್ಲಾ ದಿಕ್ಕುಗಳಲ್ಲಿಯೂ ಸಂಚರಿಸಿ ಸೀತಾಮಾತೆ ನೆಲೆಯನ್ನು ಕಂಡುಹಿಡಿಯಬೇಕು. ಅಲ್ಲಿಯೂ ಸಿಗದಿದ್ದರೆ ಮುಂದೆ ಪಿತೃಲೋಕವೂ ಸಿಗುವುದು. ಅಲ್ಲಿಯೂ ಎಲ್ಲಾ ದಿಕ್ಕುಗಳಲ್ಲಿಯೂ ಸಂಚರಿಸಿ ಸೀತಾಮಾತೆಯ ನೆಲೆಯನ್ನು ಕಂಡುಹಿಡಿಯಬೇಕು. ಒಂದು ವೇಳೆ ಅಲ್ಲಿಯೂ ಸಿಗದಿದ್ದರೆ ಮುಂದೆ ಮಾತ್ರ ಹೋಗಬೇಡಿ. ಏತಕ್ಕೆ ಒಡೆಯ? ಏಕೆಂದರೆ ಮುಂದೆ ಸೂರ್ಯನ ಬೆಳಕು ಇರುವುದಿಲ್ಲ. ಆದ್ದರಿಂದ ಅಲ್ಲಿಂದ ದಕ್ಷಿಣ ಮುಖವಾಗಿ ಸಂಚರಿಸಿ ಸಮುದ್ರ ಮಾರ್ಗದಲ್ಲಿ ಹೋಗಿ ಶ್ರೀಲಂಕೆಯನ್ನು ಸೇರಿ ಸೀತಾಮಾತೆ ನೆಲೆಯನ್ನು 1 ಮಾಸದೊಳಗಾಗಿ ತರಬೇಕು. ಆಂಜನೇಯ ಒಡೆಯ, ಇಲ್ಲದಿದ್ದ ಪಕ್ಷದಲ್ಲಿ
ಮಿಕ್ಕ ಕಪಿವೀರರಿಗಾಗುವ ಶಿಕ್ಷೆ ನಿನಗಾದಿದ್ದು ಎಚ್ಚರಿಕೆ. ಇದೇ ಸುಗ್ರೀವಾಜ್ಞೆ. ಮಹಾದಾಜ್ಞೆ. ಸುಗ್ರೀವರಾಜ, ಪ್ರಭು, ಈ ನಾನಾ ದೇಶಗಳು ನೀನು ಹೇಗೆ ಪರಿಚಿತ? ಪ್ರಭು, ನಮ್ಮಣ್ಣನಾದ ವಾಲಿಯು ನನ್ನನ್ನು ಕೊಲ್ಲಲು ಬೆನ್ನಟ್ಟಿ ಬಂದಾಗ ಈ ನಾನಾ ದೇಶಗಳನ್ನು ಸಂಚರಿಸಿ ಅಲ್ಲಿರುವ ಅದ್ಭುತಗಳನ್ನು ಕಂಡಿರುವ ಪ್ರಭು. ಬಹಳ ಸಂತೋಷ, ಬಹಳ ಸಂತೋಷ. ಮಾರುತಿ ದೇವ, ಈ ಮಹತ್ತರ ಕಾರ್ಯ ನಿನ್ನಿಂದ ಸಾಧ್ಯವೇ? ದೇವದೇವ, ಏನು ಹೇಳಿದೆ ಸ್ವಾಮಿ? ಶ್ರೀರಾಮನ ನಿನ್ನಯ ಕರುಣಾರಸ ವಿಲಸತ್ಕಟಾಕ್ಷ ಬಂದಿರೆ. ಶ್ರೀರಾಮನ ನಿನ್ನಯ ಕರುಣಾರಸ ವಿಲಸತ್ಕಟಾಕ್ಷ ಬಂದಿರೆ. ಕೆಳಗೋಳ್ ರಾವಣನಂ ಎಳೆದು 6 ಜನಕ ಜಯ ಕುಶಲ ವಾರ್ತೆಯಂತಂದೊಪ್ಪಿಸಿದೆಲ್ಲರೂ. ರಾಮ, ಪ್ರಭು, ನಿನ್ನ ಅನುಗ್ರಹ ಆಶೀರ್ವಾದ ಹೊಂದಿತೆ. ಆದರೆ ಜಗನ್ಮಾತೆಯಾದ ಸೀತಾಮಾತೆಯ ಕುಶಲ ವಾರ್ತೆಯನ್ನು ತರುವಿನಲ್ಲದೆ ಆ ದುಣರಾವಣನ ಬಲಾಬಲಗಳನ್ನು ಸಹ ತಿಳಿದು ಬರುತ್ತೇನೆ, ಅವಧಿ ಮುಗಿದರೊಳಗಾಗಿ. ಬಹಳ ಸಂತೋಷ. ಮಾರುತಿ, ನೀನು ಜಾನಕಿಯನ್ನು ಕಂಡಾಗ ಕೆಲವು ಕುರುಗಳನ್ನು ತಿಳಿಸಬೇಕು. ಆಕಾಶ ವೃತ್ತಾಂತವನ್ನು ಅತಿ ಗೋಪ್ಯವಾಗಿ ತಿಳಿಸಬೇಕು. ತಿಳಿಯಿತೆ? ತಿಳಿಯಿತು. ಅದು ಅಲ್ಲದೆ ಜಾನಕಿಗರೋಗುವ ಪರೆಯದ ಕೇಳೆ ಮಾರುತಿ ಪೇಡುವೆನು. ಜಾನಕಿಗರೋಗುವ ಪರೆಯದ ಕೇಳೆ ಮಾರುತಿ ಪೇಡುವೆನು. ಶಿವ ಚಾಪವ ಮುರಿದು ನಲಿದು ಶಿವ ಚಾಪವ ಮುರಿದು ನಲಿದು ಸೀತೆಯ ಕರ ಪಲ್ಲವಗಳ ಪಿಡಿದು ಸೀತೆಯ ಕರ ಪಲ್ಲವಗಳ ಪಿಡಿದು ಕರೆತಂದು ತಿಳಿಸೈ ತಂತೈ ಸೈ ಜಾನಕಿಗರೋಗುವ ಪರೆಯದ ಕೇಳೆ ಮಾರುತಿ ಪೇಡುವೆನು. ಪ್ರಭು, ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ಮಾರುತಿ ಮಾರುತಿ ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ನಿದು ಅಂಗುಳಿಕೆಯ ನಿದ ಆಕೆಗೆ ಕೊಡಲು ಅಂಗುಳಿಕೆಯ ನಿದ ಆಕೆಗೆ ಕೊಡಲು ನಡೆ ತಂದು ತಿಳಿಸೈ ಸಂತೈ ಸೈ ಜಾನಕಿಗರೋಗುವ ಪರೆಯದ ಕೇಳೆ ಮಾರುತಿ ಪೇಡುವೆನು. ಮಾರುತಿ ಮಾರುತಿ, ಒಂದು ಮಾಸದ ಅವಧಿ ಒಳಗಾಗಿ ಸೀತೆ ಕುಶಲ ವಾರ್ತೆಯನ್ನು ತರಬೇಕು. ತಿಳಿಯಿತೆ? ಧನ್ಯನಾದನು ಸ್ವಾಮಿ, ಧನ್ಯನಾದನು. ದೇವ ಲಕ್ಷ್ಮಣ ಸ್ವಾಮಿ, ರಾಮಾನುಗ್ರಹದಿಂದ ಜಗನ್ಮಾತೆಯರ ದರ್ಶನವಾದರೆ ತಮ್ಮ ವಿಷಯವೇನು ತಿಳಿಸಲಿ ಆಜ್ಞಾಪಿಸಬೇಕು. ಆಂಜನೇಯ, ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸು. ಧನ್ಯನಾದನು ಸ್ವಾಮಿ, ಧನ್ಯನಾದನು. ಕಪಿವೀರರೇ, ಇಂದಿನ ಮೊದಲುಗೊಂಡು ಸೀತಾಮಾತೆಯ ದರ್ಶನವಾಗುವವರೆಗೂ
ನಾನು ಆಹಾರಾದಿಗಳನ್ನು ಭುಂಜಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರ ಪಾದವೇ ಸಾಕ್ಷಿ. ನಡೀರಿ, ಎಲ್ಲರೂ ಸ್ವಾಮಿಯ ಕಾರ್ಯದಲ್ಲಿ ನಿರತರಾಗೋಣ. ರಾಮಚಂದ್ರ ಮಾಪಾಯಿ ದಯಾಳು ಹರ ಹರ ಪರಮ ಕೃಪಾಳು. ರಾಮಚಂದ್ರ ಮಾಪಾಯಿ ದಯಾಳು ಹರ ಹರ ಪರಮ ಕೃಪಾಳು. ಸಕಲ ಲೋಕದವನೇ ರಾಮ. ಸಕಲ ಲೋಕದವನೇ ಮಾಧವನೇ 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 ಶ್ರೀಧವನೇ. ಸಕಲ ಲೋಕದವನೇ ನಿಖಿಲ ಸುರಹರನೇ ಮುರಹರನೇ. ನಿಖಿಲ ಸುರಹರನೇ ಮುರಹರನೇ. ರಾಮಚಂದ್ರ ಮಾಮಾಯಿ ದಯಾಳು ಹರ ಹರ ಪರಮ ಕೃಪಾಳು. ಪರಮ ಕೃಪಾಳು ಪರಮ ಕೃಪಾ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ ಸೀತಾ ರಾಮ 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 ಸೀತಾ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ರಾಮ. ಅಂಗದ ಜಾಂಬುವಂತಾದಿಗಳೇ, ಆಂಜನೇಯ, ನಾನಾ ಪ್ರದೇಶಗಳು ಹುಡುಕಿಕೊಂಡು ಬಂದರು, ಎಲ್ಲಿಯೂ ಮಾತೆಯವರ ದರ್ಶನವಾಗಲಿಲ್ಲ. ಈಗೇನು ಮಾಡುವುದು? ಆಂಜನೇಯ, ಇನ್ನು ಮುಂದಕ್ಕೆ ಹೋಗಿ ನೋಡೋಣ, ನಡೆಯಿರಿ. ಆಂಜನೇಯ ಆಂಜನೇಯ, ಅದು ನೋಡು, ಯಾವುದೋ ಭೂತವನ್ನು ಇನ್ನೆತ್ತಿ ಬೆಳೆಯುತ್ತಿದೆ. ಏನು ಮಾಡುವುದು, ಏನು ಮಾಡುವುದು? ಆಹಾ, ಕೈ ಯೋರ್ಗಳಿಂದ ಎಂತ ವಿಪತ್ಪರೆ ಒದಗಿದವು. ವನವಾಸವಂ ಒಂದೇ ರಾಮ, ವನವಾಸವಂ ಒಂದೇ ರಾಮ. ಸತಿಯ ನಳಿದನ ಕಟ ಪುತ್ರ ಶೋಕಾರ್ಥ ಭೂಪಂ ತನ್ನುವಂತ ಬಿಟ್ಟನೆ. ಘನ ಚೌರಿ ರುದ್ರರಾಜ ಮಣಿತನ ಕಟ ಪೌಲಸ್ಯ ನಿಂ ಸೀತೆ ದೈತೇಂದ್ರನ ಕೈಯೋಳ್ ಸಿಲುಕಿ ಬಹು ದುಃಖ ಪಡುತ್ತೀಯಳೆ. ಯಮಗೂ ಬಂದುದೆ ಪ್ರಾಣನಾಶಂ. ಆಹಾ, ಕೈ ಯೋರ್ಗಳಿಂದ ಎಂತ ವಿಪತ್ ಪರಿಣಾಮ ಒದಗಿದವು. ಮಹಾಪರಾಕ್ರಮಶಾಲಿಯಾದ ಜಟಾಯುವೇ ಮರಣ ಹೊಂದಿದ ಮೇಲೆ ಇಂದು ನಮ್ಮೆಲ್ಲರ ಪಾಡ ಏನು? ಅಯ್ಯ ಕಪಿವೀರರೇ, ಈಗ ಮರಣ ಹೊಂದಿದರು ಎಂದಿರಲ್ಲ, ಆತನ ಹೆಸರೇನು? ಆತನು ಮಹಾಪರಾಕ್ರಮಶಾಲಿಯಾದ ಜಟಾಯು. ಆ ಜಟಾಯು ಕೊನೆಗೂ ಮರಣ ಹೊಂದಿದೆಯಾ? ಅಯ್ಯೋ ಅಯ್ಯ, ಆತನ ಮರಣ ವಾರ್ತೆಯನ್ನು ಕೇಳಿ ನೀನು ದುಃಖಿಸಲು ಕಾರಣವೇನು? ಅಯ್ಯ ಕಪಿವೀರರೇ, ಜಟಾಯು ನಾನು ಅಣ್ಣ ತಮ್ಮಂದಿರು. ಒಂದು ದಿನ ಪಂಥವನ್ನು ಕಟ್ಟಿಕೊಂಡು ಸೂರ್ಯಮಂಡಲದವರೆಗೂ ಹಾರಿದೆವು. ಆಗ ಸೂರ್ಯನ ಸ್ವಕಿರಣಗಳು ತನ್ನ ತಮ್ಮನ ರೆಕ್ಕೆಗಳನ್ನು ಸುಡುತ್ತಿರಲು ನಾನು ಅವನಿಗೆ ಅಡ್ಡ ಕಟ್ಟಿದೆನು. ಅಲ್ಲಿ ರೆಕ್ಕೆಗಳನ್ನು ಸುಟ್ಟುಕೊಂಡು ಇಲ್ಲಿ ಬಿದ್ದೆನು. ಇಲ್ಲಿ ಇದೇ ಮಾರ್ಗವಾಗಿ ಬಂದ ಮತಂಗ ಮಹರ್ಷಿಗಳು ಎಂದು ರಾಮದೂತರು ಬಂದು ರಾಮಧ್ಯಾನವನ್ನು ಮಾಡುವರೋ ಅಂದು ನಿನಗೆ ರೆಕ್ಕೆಗಳು ಪ್ರಾಪ್ತಿಯಾಗುತ್ತವೆ ಎಂದು ಹೇಳಿದರು. ನೀವು ನಿಜವಾದ ರಾಮದೂತರೇ ಆದರೆ ನನಗೋಸ್ಕರ ರಾಮಧ್ಯಾನವನ್ನು ಮಾಡಿರಿ ಸ್ವಾಮಿ. ಹೌದು ಆಂಜನೇಯ, ಸಾಯುವುದಕ್ಕೆ ಮುಂಚೆ ಇದೊಂದು ಕೆಲಸವನ್ನು ಮಾಡಿ ಪುಣ್ಯ ಕಟ್ಟಿಕೊಳ್ಳೋಣ. ಹಾಗೆ ಆಗಲಿ, ಎಲ್ಲರೂ ರಾಮಧ್ಯಾನ ಮಾಡಿರಿ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ
ಕಪಿವೀರರೇ, ನೀವು ನಿಜವಾದ ರಾಮದೂತರೇ. ನೀವು ಮಾಡಿದ ಧ್ಯಾನದಿಂದ ನನಗೆ ರೆಕ್ಕೆಗಳು ಪ್ರಾಪ್ತಿಯಾದವು. ನನ್ನಿಂದ ಆಗಬೇಕಾದ ಸಹಾಯವನ್ನು ತಿಳಿಸಿ. ಅಯ್ಯ ಪಕ್ಷಿರಾಜ, ಪಕ್ಷಿಗಳಿಗೆ ಬಹುದೂರದ ನೋಟ ಅತಿ ಸೂಕ್ಷ್ಮವಾಗಿ ಗೋಚರಿಸುತ್ತಂತೆ. ಆದ್ದರಿಂದ ಆ ದುರುಳನಾದ ರಾವಣನು ಸೀತಾಮಾತೆಯನ್ನು ಎಲ್ಲಿ ಬಚ್ಚಿಟ್ಟಿರುವನೆಂದು ನಿಮ್ಮ ಸೂಕ್ಷ್ಮ ದೃಷ್ಟಿಯಿಂದ ನೋಡಿ ಹೇಳಿದರೆ ಸಾಕು. ಅದೋ ದಕ್ಷಿಣ ಮಾರ್ಗದಲ್ಲಿ ಕಾಣುವ ಸಮುದ್ರವನ್ನು ದಾಟಿ ಹೋದರೆ ಅಲ್ಲಿ ತ್ರಿಕುಟಾಚಲವೆಂಬ ಪರ್ವತವಿರುವುದು. ಆ ಪರ್ವತದ ಮೇಲೆ ದುರುಳನಾದ ರಾವಣನು ಲಂಕಾನಗರವನ್ನು ಸೃಷ್ಟಿಸಿಕೊಂಡಿರುವನು. ನೀವು ಅಲ್ಲಿ ಹೋದರೆ ನೀವು ಬಂದ ಕಾರ್ಯವು ಕೈಗೂಡುವುದು. ನಿಮಗೆ ರಾಮಾನುಗ್ರಹ ಉಂಟಾಗಿ ಮಂಗಳವಾಗಲಿ. ಜಯ ಜಯ ರಘುವೀರ ಸಮರ್ಥ. ರಾಮ 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 ಸೀತಾ ರಾಮ ರಾಮ ಸೀತಾ ರಾಮ 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 ಸೀತಾ ರಾಮ